ನಮಸ್ತೆ. 11/6/2026 ಗುರುವಾರ. ಇವತ್ತಿನ ವಿಶೇಷ ನೋಡೋಣ. 5:53 ಸೂರ್ಯನು ಉದಯವಾಗುತ್ತದೆ. ಇವತ್ತು ಬೆಳಿಗ್ಗೆ 5:53 7:30 ಯಮಗಂಡ ಕಾಲವಿದೆ. ಮಧ್ಯಾಹ್ನ 1:56 3:32 ರಾಹು ಕಾಲ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಏಕಾದಶಿ ತಿಥಿ ಇದೆ. 5:53 ರಾತ್ರಿ 10:36 ಆನಂತರ ಬರೋದು ದ್ವಾದಶಿ. ತಿಥಿಗಳು 2 ಶುಭ ತಿಥಿನಿ. ಇವತ್ತಿನ ನಕ್ಷತ್ರ ರೇವತಿ ಮತ್ತು ಅಶ್ವಿನಿ. ಬೆಳಿಗ್ಗೆ 5:53 8:16 ರೇವತಿ ನಕ್ಷತ್ರ. ಹಂಗಾಗಿ ಬೆಳಿಗ್ಗೆ 8:16 ಆ ಸಮಯಕ್ಕೆ ರೇವತಿ ನಕ್ಷತ್ರ ಇರೋದರಿಂದ ಇದು ಶುಭವಾಗಿದೆ. ಅಂದರೆ ಕಾರ್ಯಸಿದ್ಧಿ ಮತ್ತು ಶರೀರ ಪುಷ್ಟಿ ಉಂಟು. ಆಮೇಲೆ ಬಂದಿರುವಂತಹ ನಕ್ಷತ್ರ ಅಶ್ವಿನಿ. ಅದು ಆ ಸಮಯದಿಂದ ದಿನಪೂರ್ತಿ ಇರುತ್ತೆ. ಅಂದರೆ 8:16 ಮೇಲೆ ಶುಭವಾಗಿರುತ್ತದೆ. ಅಶ್ವಿನಿ ನಕ್ಷತ್ರ ಅದು ಅಮೃತ ಮತ್ತು ಆನಂದವನ್ನು ಕೊಡುತ್ತದೆ. ಆದ್ದರಿಂದ 8:16 ಮೇಲೆ ಶುಭ ಸಮಯ ಅಂತ ಲೆಕ್ಕಕ್ಕಿಟ್ಕೋಬಹುದು. ಆದ್ದರಿಂದ ಇವತ್ತಿನ ದಿನ ಖಂಡಿತವಾಗಿಯೂ ತಿಥಿ ನಕ್ಷತ್ರವೆಲ್ಲ ಶುಭವಾಗಿದೆ. ಆದರೂ ಇದು ಕೃಷ್ಣ ಪಕ್ಷ, ಅಂದರೆ ಕರಗುವ ಚಂದ್ರ. ಆದ್ದರಿಂದಾಗಿ ಗಮನ ಕೊಡಿ. ಬೆಳಿಗ್ಗೆ 5:53 8:16 ಚಂದ್ರನು ಮೀನರಾಶಿಯಲ್ಲಿ ಇರುತ್ತದೆ. ಅಂದರೆ ಇವತ್ತಿನ ನಕ್ಷತ್ರ ಪ್ರಕಾರ ರೇವತಿ ಇರೋದರಿಂದ ಆ ಸಮಯದವರೆಗೆ ಮಾತ್ರ ಮೀನರಾಶಿ. ಆನಂತರ ಮೇಷರಾಶಿ ಬರುತ್ತದೆ. ಅಂದರೆ 8:16 ಇವತ್ತು ಬೆಳಿಗ್ಗೆ 5:53 8:16 ರೇವತಿ ನಕ್ಷತ್ರದ 4ನೇ ಪಾದ. ಆನಂತರ ಮಧ್ಯಾಹ್ನ 1:53 ಅಶ್ವಿನಿ ನಕ್ಷತ್ರ 1ನೇ ಪಾದ. 1:53 ಮಧ್ಯಾಹ್ನದ ಮೇಲೆ ಅಂದರೆ PM ಮೇಲೆ ಸಂಜೆ 7:27 ಅಶ್ವಿನಿ ನಕ್ಷತ್ರ 2ನೇ ಪಾದ. ಸಂಜೆಯ ನಂತರ ರಾತ್ರಿ 12:59 ಅಶ್ವಿನಿ ನಕ್ಷತ್ರ 3ನೇ ಪಾದವಿದೆ. ಇದಾದ ನಂತರ ಕೊನೆಯ ಪಾದ ಅಂದರೆ ಅಶ್ವಿನಿ ನಕ್ಷತ್ರ 4ನೇ ಪಾದ. ರಾತ್ರಿ 12:59 ನಾಳೆಯವರೆಗೂ ಅಶ್ವಿನಿ ಇದೆ. ಹಂಗಾಗಿ ನಾಳೆ ನೋಡ್ಕೋಬಹುದು. ಇವತ್ತಿನ ಅಭಿಜಿತ್ ಮುಹೂರ್ತ 11:54 12:45. ವಿಜಯ ಮುಹೂರ್ತ ಮಧ್ಯಾಹ್ನ 2:28 3:20. ಅಮೃತಗಳಿಗೆ ಬೆಳಗ್ಗೆಯೇ ಬಂದುಬಿಡುತ್ತದೆ 5:59 7:30. ಇಷ್ಟೆಲ್ಲ ಇದ್ದರೂ ಇರೋದರಲ್ಲಿ ಶುಭ ಸಮಯ ಅಂತ ಎಲ್ಲ ಫಿಲ್ಟರ್ ಮಾಡಿ ನೋಡಿದ್ರೆ ಯಾವಾಗಲೂ ನಾವು ಹಂಗೆ ಕೊಡ್ತಿದ್ವಿ ನಿಮಗೆ. ಆ ರೀತಿ ನೋಡಿದ್ರೆ 100% ಶುಭ ಸಮಯಗಳನ್ನ ಫಿಲ್ಟರ್ ಮಾಡಿದ್ವಿ. 7:32 ಮೇಲೆ 10:09 ಅಂದರೆ ಬೆಳಿಗ್ಗೆ ಇದು ಒಂದು ಶುಭ ಸಮಯ. ಮಧ್ಯಾಹ್ನ 12:39 ಮೇಲೆ ಮಧ್ಯಾಹ್ನ 1:54 ಇದು ಒಂದು ಶುಭ ಸಮಯ. ಸಂಜೆ 4:13 ಮೇಲೆ ರಾತ್ರಿ 8:07 ಶುಭ ಸಮಯ. ರಾತ್ರಿ 9:35 ರಾತ್ರಿ 2:44 AM ಅಂದರೆ ಲೇಟ್ ನೈಟ್ ವರೆಗೆ ಇದೊಂದು ಶುಭ ಸಮಯ. ಅದು ಬಿಟ್ಟರೆ ಬೆಳಗಿನ ಜಾವ 4:17 ಮೇಲೆ ಶುಭವಾಗಿದೆ. ಒಳ್ಳೆ ಕಾರ್ಯಗಳಿಗೆ ಇದನ್ನು ಉಪಯೋಗಿಸಬಹುದು. ಮುಹೂರ್ತಗಳು ಮಾಡಬಹುದಾ ಅಂತಂದ್ರೆ ಇವತ್ತು ಕೃಷ್ಣ ಪಕ್ಷ ಅನ್ನುವ ಕರಗುವ ಚಂದ್ರ ಇರೋದರಿಂದ ಖಂಡಿತವಾಗಿಯೂ ಸ್ವಲ್ಪ ಯೋಚನೆ ಮಾಡಿ. ಒಳ್ಳೆ ಕಾರ್ಯಗಳನ್ನ ಮಾಡಕ್ಕೆ ಇವತ್ತು ಅಡ್ಡಿ ಇಲ್ಲ. ಎಲ್ಲವೂ ಶುಭವಾಗಿ ಕಾಣುತ್ತದೆ. ಆದ್ದರಿಂದಾಗಿ ಇದು ಶುಭ ದಿನವಾಗಿದೆ. ಮತ್ತೆ ನಾವು ನೋಡುವಂತ ಇನ್ನೊಂದು ವಿಷಯಕ್ಕೆ ಬರೋಣ. 100% ಶುಭ ಸಮಯವನ್ನು ನೋಡಿದ್ವಿ. ಈಗ 100% ಅಶುಭ ಸಮಯವನ್ನು ನೋಡಿಬಿಡೋಣ. ಆ ಸಮಯದಲ್ಲಿ ಯಾವ ಕಾರ್ಯವೂ ಪ್ರಾರಂಭ ಮಾಡಬಾರದು. ಇದರಲ್ಲಿ ಗಮನ ಕೊಡಿ. ಈಗ 100% ಅಶುಭ ಸಮಯದಲ್ಲಿ 5:53 7:30 ಯಮಗಂಡ ಕಾಲವಿದೆ. 10:11 AM 11:02 ದುರ್ಮುಹೂರ್ತವಿದೆ. ಈ ದುರ್ಮುಹೂರ್ತವೇ ಇನ್ನೂ ಮುಗುದಿಲ್ಲ. ಅಷ್ಟರಲ್ಲೇ ಇನ್ನೊಂದು ಕೆಟ್ಟ ಟೈಮ್ ಅದರಲ್ಲೇ ಸ್ಟಾರ್ಟ್ ಆಗಿರುತ್ತದೆ. ಮೃತ್ಯು ಅಂದ್ರೆ ಮರಣ ಪಂಚಕ ಅಂತ. 10:34 12:37 ಮಧ್ಯಾಹ್ನ 1:56 ಮೇಲೆ 3:32 ವಿಷಕಾಲ. ಮಧ್ಯಾಹ್ನ 3:20 4:11 ದುರ್ಮುಹೂರ್ತವಿದೆ. ಹಂಗಾಗಿ ರಾಹು ಕಾಲದಲ್ಲೂ ಈ ಕೆಟ್ಟ ಸಮಯ ಸ್ವಲ್ಪ ಸೇರುತ್ತದೆ. ಆದ್ದರಿಂದ ಇದರಲ್ಲಿ ಗಮನ ಕೊಡಿ. ನಂತರ ನೋಡುವಂಥದ್ದು ರಾತ್ರಿ 8:09 9:33 ಇದೊಂದು ವಿಷಕಾಲ. ಅದೇ ಸಮಯದಲ್ಲಿ ರಾತ್ರಿ ಅಂದರೆ ಲೇಟ್ ನೈಟ್
2:46 ಮೇಲೆ 4 ಗಂಟೆ 15 ನಿಮಿಷದವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಇದನ್ನೆಲ್ಲ ನೋಡಿ ನಿಮ್ಮ ಕಾರ್ಯಗಳನ್ನು ಮಾಡಬಹುದಾ ಇಲ್ಲವಾ ಅಂತ ತೀರ್ಮಾನ ಮಾಡಿ. ಆದರೆ ಒಳ್ಳೆ ಕಾರ್ಯಗಳು ಮಾಡೋಕ್ಕೆ ಖಂಡಿತವಾಗಿ ಅಡ್ಡಿ ಇಲ್ಲ. ಇದು ನಿಮ್ಮ ಇಷ್ಟ. ಮುಂದಿನ ಸಂಚಿಕೆ ನೋಡೋಣ. ಧನ್ಯವಾದಗಳು.